ಈಗ ನನ್ನ ಕೈಯಲ್ಲಿ ನೀವು ಈ ಫೋನ್ ನ ನೋಡ್ತಾ ಇರಬಹುದು. ಇದು CMF Phone 2 Pro. ನೀವು ಗಮನಿಸಿ, ಕೆಲವು ತಿಂಗಳ ಹಿಂದೆ CMF Phone 1 ಲಾಂಚ್ ಆಗಿತ್ತು. ಇದು ಕೂಡ ಇದೇ ರೀತಿ ಡಿಸೈನ್ ನ ಹೊಂದಿತ್ತು. ಆದ್ರೆ ಈ ಫೋನ್ ತುಂಬಾ ಚೇಂಜ್ ಮಾಡಿದ್ದಾರೆ. ಈ ಫೋನ್ ನ ಬೆಲೆ ಮಾತಾಡೋದಾದ್ರೆ CMF Phone ಸುಮಾರು 15,000 ರಿಂದ 16,000 ರೂಪಾಯಿ ಲಾಂಚ್ ಆಗಿತ್ತು. ಆದ್ರೆ ಈ ಫೋನ್ 18,990ಕ್ಕೆ ಲಾಂಚ್ ಆಗ್ತಾ ಇದೆ. ಕೆಲವೊಂದು ಕಾರ್ಡ್ಸ್ಗೆ ಆಫರ್ ಕೊಟ್ಟಿದ್ದಾರೆ, 1000 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟಾಗಿ ಒಂದು ಬಾಕ್ಸ್ ಸಿಗ್ತಾ ಇದೆ. ಈ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ನಾರ್ಮಲ್ ಟ್ರಾನ್ಸ್ಪರೆಂಟ್ ಪೌಚ್ ಕೂಡ ಸಿಗ್ತಾ ಇದೆ. ತ್ರೀ ಕ್ಯಾಮ್ರಾಸ್ ಫೋನ್ ವಿತ್ ನ್ಯೂ ಲುಕ್, ಪ್ರೀಮಿಯಂ ಫೋನ್ ಥರ ಕಾಣ್ತಾ ಇದೆ. ಡಾಕ್ಯುಮೆಂಟೇಶನ್, C2C ಕೇಬಲ್ ಕೊಡ್ತಾ ಇದ್ದಾರೆ. ನಮಗೆ 33 ವಾಟ್ಸ್ ಅಡಾಪ್ಟರ್ ಕೂಡ ಸಿಗ್ತಾ ಇದೆ. ಆ ನಂತರ ಸ್ಪೆಷಲ್ ಏನಂದರೆ ಇದರ ಕೆಳಗಡೆ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ ಕೂಡ ಕೊಡ್ತಾ ಇದ್ದಾರೆ. ಈ ಫೋನ್ನಲ್ಲಿ ನೀವು ಒಂದು ಟೆಂಪರ್ ಗ್ಲಾಸ್ ಹಾಕ್ಕೊಳ್ಬೇಕು, ಯಾವುದೇ ಚಾರ್ಜರ್ ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ನ ಡಿಸೈನಲ್ಲಿ ಸಾಕಷ್ಟು ಚೇಂಜ್ ಮಾಡಿದ್ದಾರೆ. ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ ಮತ್ತು ಸ್ವಲ್ಪ ಸ್ಪಾರ್ಕಲ್ ಎಫೆಕ್ಟ್ ಕಾಣುತ್ತೆ ಮತ್ತು ಸ್ವಲ್ಪ ಶೈನಿಂಗ್ ಎಫೆಕ್ಟ್ನ ಹೊಂದಿದೆ. CMF 1 ಅಂತೆ ಇಲ್ಲಿಯೂ ಸ್ಕ್ರೂಗಳು ಕೊಟ್ಟಿದ್ದಾವೆ. ಆದರೆ CMF 1 ನಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಆ ಫೋನ್ ಕೆಳಗಡೆ ಇಟ್ಟಾಗ ಲೆನ್ಸ್ಗೆ ಸ್ಕ್ರಾಚಸ್ ಆಗ್ತಿತ್ತು. ಆದರೆ CMF 2 ನಲ್ಲಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ ಮತ್ತು ಈ ಫೋನ್ CMF 1 ಗಿಂತ ಸ್ವಲ್ಪ ಸ್ಲಿಮ್ ಆಗಿದೆ ಮತ್ತು ಇದರಿಂದ ಇದನ್ನ ಹೋಲ್ಡ್ ಮಾಡಿದಾಗ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಮತ್ತು ಸ್ವಲ್ಪ ಲೈಟ್ ವೈಟ್ ಫೀಲ್ ಕೂಡ ಇದೆ. ಈ ಫೋನ್ ಜಸ್ಟ್ 186 ಗ್ರಾಮ್ಸ್ ಇದೆ ಮತ್ತು 7.8 mm ನ ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ 4 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಲೈಟ್ ಗ್ರೀನ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಬ್ಲ್ಯಾಕ್ ಕಲರ್, ಆರೆಂಜ್ ಕಲರ್ ಮತ್ತು ವೈಟ್ ಕಲರ್. ಈ ಲೈಟ್ ಗ್ರೀನ್ ಮತ್ತು ಬ್ಲ್ಯಾಕ್ ನಲ್ಲಿ ಸಿಂಗಲ್ ಕಲರ್ ಸಿಗುತ್ತೆ ಮತ್ತು ಆರೆಂಜ್ ಮತ್ತು ವೈಟ್ ಕಲರ್ ನಲ್ಲಿ ಡ್ಯುಯಲ್ ಕಲರ್ ನೋಡೋಕೆ ಸಿಗ್ತಾ ಇದೆ. ಇನ್ನು ಇದರಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ ಮತ್ತು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಮತ್ತು 30 ನಿಮಿಷದಲ್ಲಿ ಈ ಫೋನ್ 0 to 50% ಚಾರ್ಜ್ ಆಗುತ್ತೆ ಮತ್ತು ಇದರ ಬ್ಯಾಟರಿ ಕೂಡ 1 ದಿನದಿಂದ 1.5 ದಿನದವರೆಗೂ ಆರಾಮಾಗಿ ಬರುತ್ತೆ. ಇನ್ನು ಇದರ ಕೆಳಗಡೆ ಬಂದರೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ ಮತ್ತು ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇದು ಒಂದು ಸಿಮ್ ಪ್ಲಸ್ SD ಕಾರ್ಡ್ ಅಥವಾ ಡ್ಯೂಯಲ್ ಸಿಮ್ ಹಾಕ್ಬೋದು. SD ಕಾರ್ಡ್ ಅಪ್ ಟು 2 TB ವರೆಗೂ ಸಪೋರ್ಟ್ ಮಾಡುತ್ತೆ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ಎಸೆನ್ಷಿಯಲ್ ಬಟನ್ ಇದೆ ಮತ್ತು ಇದರ ಮೇಲೆ ಮೈಕ್ರೋಫೋನ್ ಇದೆ. ಆದರೆ ಇದರಲ್ಲಿ ಸಿಂಗಲ್ ಸ್ಪೀಕರ್ ಇದೆ, ಡ್ಯೂಯಲ್ ಸ್ಪೀಕರ್ ಕೊಟ್ಟಿಲ್ಲ. ಆದರೆ ಇದರಲ್ಲಿ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಇದನ್ನ ನೀವೇ ಕೇಳಿ. ಇನ್ನು ಇದರ UI ವಿಷಯಕ್ಕೆ ಬಂದರೆ, ಇದು Android 15 ಮತ್ತು Nothing OS 3.2 ಅಲ್ಲಿ ಬರ್ತಾ ಇದೆ. ಇದಕ್ಕೆ 3 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದನ್ನ 3 ರಿಂದ 4 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಇದರ UI ನಲ್ಲಿ ಕೆಲವು ಯೂಸ್ಫುಲ್ ಚೇಂಜಸ್ನ ಮಾಡಿದ್ದಾರೆ. ಇದರಲ್ಲಿ ಗ್ಯಾಲಕ್ಸಿ ಆ್ಯಪ್ನ ನೋಡೋಕ್ಕೆ ಸಿಗ್ತಾ ಇದೆ ಮತ್ತು AI ಫೀಚರ್ ಸಿಗ್ತಾ ಇದೆ. ಸರ್ಕಲ್ ಟು ಸರ್ಚ್ ಇದೆ. ಜೊತೆಗೆ ಇದರಲ್ಲಿ ಒಂದು ಎಸೆನ್ಷಿಯಲ್ ಬಟನ್ ಸಿಗುತ್ತೆ. ಇದರಿಂದ ಸ್ಕ್ರೀನ್ ಶಾಟ್ ತೆಗೆದು ಅದಕ್ಕೆ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ಯಾವ ಪರ್ಪಸ್ ಗೆ ಸ್ಕ್ರೀನ್ ಶಾಟ್ ತೆಗೆದಿದ್ದೀರಾ ಅಂತ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಓವರ್ ಆಲ್ ಇದು ಚೆನ್ನಾಗಿದೆ. ಕ್ಲೀನ್ UI ಸಿಗುತ್ತೆ, ಯಾವುದೇ ಅನ್ನೆಸರಿ ಆಪ್ಸ್ ಇದರಲ್ಲಿ ಬರೋಲ್ಲ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.77 ಇಂಚಸ್ ಫ್ಲೆಕ್ಸಿಬಲ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು 3000 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ. ಈ ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿದೆ, ಕಲರ್ಫುಲ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತು ಯೂಟ್ಯೂಬ್ ನಲ್ಲಿ 4K ವಿಡಿಯೋಸ್ ನೋಡ್ಬೋದು. ವಿಡಿಯೋಸ್ ಕಾಂಟ್ರಾಸ್ಟಿ ಮತ್ತು ವಿವಿಡ್ ಆಗಿ ಬರುತ್ತೆ. ಕಂಟೆಂಟ್ ನೋಡೋರಿಗೆ ಈ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಇನ್ನು ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದರೆ 50 MP ಮೇನ್ ಕ್ಯಾಮ್ರಾ ಇದೆ, 50 MP ಟೆಲಿಫೋಟೋ ಸೆಕೆಂಡ್ರಿ ಕ್ಯಾಮ್ರಾ ಇದೆ ಮತ್ತು 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಫೋಟೋಸ್ಗಳು ಬ್ರೈಟ್ ಆಗಿ ಬರುತ್ತೆ
ಕಲರ್ಸ್ ಚೆನ್ನಾಗಿದೆ ಮತ್ತು ಡೀಟೇಲಿಂಗ್ ಆಗಿ ಬರುತ್ತೆ. ಇನ್ನು ಇದರಲ್ಲಿ 20x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ. ಇನ್ನು ಇದರಲ್ಲಿ 4x ಝೂಮ್ ಮಾಡ್ಬೋದು, ಜೊತೆಗೆ ಬ್ಯಾಕ್ ಗ್ರೌಂಡ್ ಬ್ಲರ್ ಕೂಡ ಚೇಂಜ್ ಮಾಡ್ಬೋದು ಮತ್ತು ಇದರಲ್ಲಿ 4K ವಿಡಿಯೋಸ್ನ 30 FPS ನಲ್ಲಿ ತೆಗಿಬೋದು. ವಿಡಿಯೋ ಸ್ವಲ್ಪ ಸ್ಟೇಬಲ್ ಆಗಿ ಬರುತ್ತೆ. CMF Phone 2 Pro ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. 50 ಮೆಗಾ ಪಿಕ್ಸೆಲ್ 30 FPS 4K ವಿಡಿಯೋಸ್ನ ತೆಗಿತಾ ಇದ್ದೀವಿ. ಈ ವಿಡಿಯೋ ಕ್ಲಾರಿಟಿ ಹೇಗೆ ಬರ್ತಾ ಇದೆ ಅಂತ ನೀವೇ ಚೆಕ್ ಮಾಡಿ ನೋಡಿ. ಮತ್ತು ಫ್ರಂಟ್ನಲ್ಲಿ 60 MP ಕ್ಯಾಮ್ರಾ ಇದೆ ಮತ್ತು ಇದರ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇದರಲ್ಲಿ ಅಲ್ಟ್ರಾ ವೈಡ್ ಫೋಟೋಸ್ ತೆಗಿಬೋದು. ಇದರ ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಇದರಲ್ಲಿ ಬ್ಯಾಕ್ ಗ್ರೌಂಡ್ ಬ್ಲರ್ ಆಪ್ಷನ್ ಕೂಡ ಸಿಗುತ್ತೆ. ಇದರಲ್ಲಿ 1080p ವಿಡಿಯೋಸ್ನ 60 FPS ನಲ್ಲಿ ತೆಗಿಬೋದು. ಈಗ ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. 60 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಈ ವಿಡಿಯೋ ಹೇಗೆ ಬರ್ತಾ ಇದೆ ನೀವೇ ಚೆಕ್ ಮಾಡಿ ನೋಡಿ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಈಗ ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಇದರಲ್ಲಿ MediaTek Dimensity 7300 Pro ಚಿಪ್ಸೆಟ್ ಇದೆ ಮತ್ತು ಇದರಲ್ಲಿ LPDDR4X RAM ಇದೆ ಮತ್ತು UFS 2.2 ಸ್ಟೋರೇಜ್ ಇದೆ ಮತ್ತು ಇದರ ಆಂಟಿಥಿ ಸ್ಕೋರ್ 6 lakh ಪ್ಲಸ್ ಇದೆ ಮತ್ತು 77% CPU ಥ್ರೋಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಗೇಮಿಂಗ್ ಕಡೆ ಬಂದರೆ BGMನಲ್ಲಿ 120 FPS ನಲ್ಲಿ ಗೇಮಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಗೇಮಿಂಗ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ ಮತ್ತು ಯಾವುದೇ ಲ್ಯಾಗ್ ಫೀಲ್ ಕೂಡ ಆಗಲ್ಲ. ಹೀಟಿಂಗ್ ಕೂಡ CMF ಫೋನ್ಗಿಂತ ಕಡಿಮೆ ಇದೆ. ಆದರೆ ಇದರಲ್ಲಿ ಹೆವಿ ಗೇಮ್ಸ್ ಆಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಬೆಸ್ಟ್ ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಫೋನ್ 19,000 ರೂಪಾಯಿಗೆ ಸಿಗ್ತಾ ಇದೆ. ಕೆಲವೊಂದು ಕ್ರೆಡಿಟ್ ಕಾರ್ಡ್ಗೆ 1,000 ರೂಪಾಯಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ. ಈ CMF Phone 2 Pro ತನ್ನ ಬೆಲೆಗೆ ತಕ್ಕಂತೆ ಬೆಸ್ಟ್ ಫೀಚರ್ನ ಕೊಡ್ತಾ ಇದೆ. ಸೊ ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.